ಮಾತಾಡೋಕ್ಕೂ ಮೊದಲು ನಿಮಗೆ ಕೆಲವು ಪ್ರಶ್ನೆಗಳು ಕೇಳ್ತೀನಿ, ನೀವು ಉತ್ತರ ಹೇಳಬೇಕು. ಹೇಳ್ತೀರಾ? ಎಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ಮತ್ತು ವಿದ್ಯಾರ್ಥಿಗಳು ಎಲ್ಲ ದೊಡ್ಡವರು ಮತ್ತು ಕೆಲವು ನೌಕರೆಲ್ಲ ಇದ್ದೀರಾ. ವಿದ್ಯಾರ್ಥಿಗಳು ಮಾತ್ರ ಹೇಳಿ, ಅಥವಾ ಯಾರಾದರೂ ಒಟ್ಟು ನಿಮ್ಮ ಗ್ರಾಮದವ್ರು ಮಾತ್ರ ಹೇಳಿ. ಹೊರಗಡೆ ಬಂದಿರೋರು ನೀವು ಯಾರು ಹೇಳೋಂಗಿಲ್ಲ. ಹೇಳ್ತೀರಾ? ಓಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಬ್ಲಿಷ್ ಮಾಡಿರುವಂತಹ ಅಥವಾ ನಡೆಸಿರುವಂತಹ ನ್ಯೂಸ್ ಪೇಪರ್ಸ್ ಯಾವುದೇ ಅದು ಅಂತ ಹೇಳಿ ನೋಡೋಣ. ಮೂಕನಾಯಕ ಒಂದು, ಬಹಿಷ್ಕೃತ ಭಾರತ, ಆಮೇಲೆ ನೆಕ್ಸ್ಟ್ ಹೇಳಿ. ಬಹಿಷ್ಕೃತ ಭಾರತ. ನೆಕ್ಸ್ಟ್ ಯಾವ್ದು ಹೇಳ್ತೀರಾ? ಜನತಾ, ಸಮತಾ ಮತ್ತು ಪ್ರಬುದ್ಧ ಭಾರತ. ಆಯ್ತು, ಓಕೆ, ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ನೀವು ಇದೇ ಊರವರ ರಾಜಪ್ಪವ್ರ? ಇಲ್ಲ ತಾನೇ? ಇದೇ ಊರವರ? ಇಲ್ಲ, ಅವರು ಬೇರೆ ಇದೆ, ನಾನು ಹೋಗಿ ಬಂದಿದ್ದೀನಿ ಅಲ್ಲಿಗೆ. ಹೀಗಿದೆ. ಆಯ್ತು. ಬಾಬಾ ಸಾಹೇಬರು ಬರೆದಿರುವಂತಹ ಒಂದು 4 ಪುಸ್ತಕಗಳನ್ನ ಹೇಳಿ ನೋಡೋಣ. ಯಾರಾದ್ರೂ ಸರಿ ಹೇಳಿ. ನೀವು ಮುಂದ್ಗಡೆಯವರು ಯಾರು ಹೇಳ್ಬೇಡಿ. ನೀವು ಜಾತಿ ವಿನಾಶ, ಅನ್ಹಿಲೇಷನ್ ಆಫ್ ಕಾಸ್ಟ್, ಗುಡ್. ನೆಕ್ಸ್ಟ್ ಬುದ್ಧ ಮತ್ತು ಆತನ ಧಮ್ಮ, ಎಸ್, ವೆರಿ ಗುಡ್. ನೆಕ್ಸ್ಟ್ ಹೇಳ್ತೀರಾ? ಹಾಂ, ಇಲ್ಲ, ಹೇಳ್ತಾ ಇದ್ದಾರೆ, ಬುದ್ಧಿವಂತರಿದ್ದಾರೆ, ಹೇಳ್ತಾ ಇದ್ದಾರೆ. ಇನ್ನಾದ್ರೂ ಹೇಳ್ತೀರಾ? 4 ಕೇಳಿದೆ, 2 ಮಾತ್ರ ಹೇಳಿದ್ದೀರಾ. ನನ್ನ ಅದು ಗಾಂಧೀಜಿಯವ್ರದ್ದು. ಹೇಳಿ. ಬಾಬಾ ಸಾಹೇಬರ ಆತ್ಮಚರಿತ್ರೆಗೆ ಏನಂತ ಕರೀತಾರೆ? ಹೆಸರೇನಾದ್ರದ್ದು ಗೊತ್ತಾ? ಯಾರು ತಪ್ಪರ್ದಿದ್ದಾರೆ? ವೇಟಿಂಗ್ ಫಾರ್ ವೀಸಾ ಅಂತ ಅದ್ರ ಹೆಸರು. ವೇಟಿಂಗ್ ಫಾರ್ ವೀಸಾ, ಅದು ಅವರ ಆತ್ಮಚರಿತ್ರೆ ಹೆಸರು. ಅಥವಾ ವೀಸಾದ ನಿರೀಕ್ಷೆಯಲ್ಲಿ ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್. ಆಯ್ತು, ಇನ್ನೊಂದೆರಡು ಕ್ವಶನ್ ಕೇಳ್ತೀನಿ. ಇಲ್ಲಿ ಇವತ್ತು ಬುದ್ಧರದು ಫೋಟೋ ಹಾಕಿದ್ದೀರಾ, ಬಸವಣ್ಣವ್ರದ್ದು ಹಾಕಿದ್ದೀರಾ, ಅವ್ರದ್ದು ಒಂದು 2 ಕ್ವಶನ್ ಕೇಳ್ಬಿಡ್ತೀನಿ, ನೋಡೋಣ ನೀವು ಎಷ್ಟು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ. ಗೌತಮ ಬುದ್ಧರಿಗೆ ಜ್ಞಾನೋದಯವಾದಂಥ ಸ್ಥಳ ಯಾವುದು? ಯಾವುದು? ಬುದ್ಧಗಯ. ಓಕೆ, ಬುದ್ಧಗಯ. ಆಯ್ತು. ಬುದ್ಧಗಯ ಯಾವ ರಾಜ್ಯದಲ್ಲಿದೆ ಹೇಳಿ ನೋಡೋಣ. ಬಿಹಾರದಲ್ಲಿದೆ. ಓಕೆ, ಆಯ್ತು. ಬಸವಣ್ಣವ್ರ ಮೇಲೆ ಒಂದು ಕ್ವಶನ್ ಕೇಳ್ತೀನಿ, ನೋಡೋಣ, ಹೇಳಿ ನೋಡಿ. ನಾಳೆಗೆ ಬಸವ ಜಯಂತಿ ಇದೆ, ನಾಳಿದ್ದು 20th ಬಸವ ಜಯಂತಿ ಇದೆ. ಬಸವಣ್ಣವರ ತಂದೆ ತಾಯಿಗಳ ಹೆಸರು ಹೇಳಿ ನೋಡೋಣ, ಯಾರು ಹೇಳ್ತೀನಿ? ಓ ಸರ್, ಮಾದರಸ ಮತ್ತು ಮಾದಲಾಂಬಿಕೆ. ಓಕೆ, ಗುಡ್, ಆಯ್ತು. ಬಸವಣ್ಣವರು ಪ್ರತಿಪಾದಿಸಿದಂತಹ ಒಂದು ರಿಲಿಜನ್ ಅಥವಾ ತತ್ವಕ್ಕೆ, ಫಿಲಾಸಫಿಗೆ ಏನಂತ ಕರೀತಾರೆ? ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ. ವೆರಿ ಗುಡ್, ವೆರಿ ಗುಡ್. ಏನು ಮಾಡ್ತಾ ಇದ್ದೀರಾ ನೀವು? ನೀವೇನು ಮಾಡ್ತಾ ಇದ್ದೀರಾ? ಟೀಚರ್ ಆಗಿದ್ದೀರಾ? ಗುಡ್, ವೆರಿ ಗುಡ್. ಆಯ್ತು, ಎಲ್ಲರೂ ಕೂಡ ಗಮನಿಸಿ. ನಾನು ಯಾಕೆ ಪ್ರಶ್ನೆಗಳನ್ನ ಕೇಳಿದೆ ಅಂದರೆ, ಈಗ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು 135ನೇ ಜಯಂತಿ, 135ನೇ ಜಯಂತಿ. ಮತ್ತು ಅವರು ತೀರ್ಕೊಂಡು ಈಗ ಹೆಚ್ಚು ಕಡಿಮೆ 70ನೇ ವರ್ಷ. ಇದು 1956ನೇ ಇಸ್ವಿ ತೀರ್ಕೊಂಡ್ರು. ಅಲ್ಲಿ 2026 ಲೆಕ್ಕ ಹಾಕಿದ್ರೆ 70 ವರ್ಷ ಆಗಿದೆ. 70 ವರ್ಷದಿಂದನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರ್ತ್ಡೇಗಳನ್ನ ನಾವು ಮಾಡ್ತಾನೆ ಇದ್ದೀವಿ. ರಾಜ್ಯದಾದ್ಯಂತ, ದೇಶದಾದ್ಯಂತ ಮಾಡ್ತಾನೆ ಇದ್ದಾರೆ. ಆದ್ರೂ ಬಾಬಾ ಸಾಹೇಬರು ಏನು ಬರೆದಿದ್ದಾರೆ ಅಂತ ಕೇಳಿದ್ರೆ ಈಗಲೂ ತಡ್ಕಾಡ್ತಾ ಇದ್ದೀರಿ ಅಲ್ವಾ? ಈಗಲೂ ತಡ್ಕಾಡ್ತಾ ಇದ್ದೀರಾ? ಹೇಳಕ್ಕೆ ಗೊತ್ತಿಲ್ಲ. ಈಗ ಪುಸ್ತಕದ ಹೆಸರು ನಿಮಗೆ ಗೊತ್ತಿಲ್ಲ ಅಂದಮೇಲೆ ಈಗ ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ಬಾಬಾ ಸಾಹೇಬ್ರು ಅಟ್ಲೀಸ್ಟ್ 2 ಪುಸ್ತಕನ ಓದಿದ್ದೀನಿ ನಾನು ಅನ್ನೋರು ಎಷ್ಟು ಜನ ಇದ್ರೆ ಕೈ ಎತ್ತಿ ಅಂತ ಹೇಳ್ತೀನಿ. ಏನು ಹೇಳ್ಬೇಕು? ಕೈ ಎತ್ತೀರಾ ನೋಡೋಣ.
ಬಾಬಾ ಸಾಹೇಬ್ರದ್ದು ಅಟ್ಲೀಸ್ಟ್ 2 ಪುಸ್ತಕಗಳನ್ನ ಓದಿರುವಂಥವ್ರು ಯಾರಿದ್ದೀರಾ ಅಂತ ಕೈ ಎತ್ತಿ ಅಂತೀವಿ. ಕೈ ಎತ್ತೀರಾ? ನೋಡಿದ್ರಾ? ಇಲ್ಲ. ಇದರ ಅರ್ಥ ಏನು? ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಹೆಚ್ಚು ಕಡಿಮೆ 50,000 ಪುಟಗಳಷ್ಟು ಅವರ ರೈಟಿಂಗ್ಸ್ ಇದೆ. 50,000 ಪುಟ ಅಂದರೆ ನಿಮಗೆ ಈಗ ಹೆಚ್ಚು ಕಡಿಮೆ 22 ಸಂಪುಟಗಳಿಗೆ ಹೊರಗಡೆ ಬಂದಿದೆ, ಅದು ಪಬ್ಲಿಷ್ ಆಗಿದೆ. ಅದನ್ನು ಯಾರಿಗಾಗಿ ಬರೆದಿದ್ದಾರೆ ಹಂಗಂದ್ರೆ, ನೀವೇ ಓದಿಲ್ಲ ಅಂದರೆ ಇನ್ಯಾರಿಗೋಸ್ಕರ ಬರೆದಿದ್ದಾರೆ ಅವರು ಅದನ್ನು ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ನೀವು ಓದಲಿ ಅಂತ ತಾನೇ ಬರೆದಿರೋದು ಅವರು. ನೀವೇ ಯಾರೂ ಓದಿಲ್ಲ ಅಂದರೆ ಮತ್ತೆ ಯಾರಿಗೋಸ್ಕರ ಬರೆದಿದ್ದಾರೆ ಅಂತ ಪ್ರಶ್ನೆ ಬರುತ್ತೆ. ಸೊ ಇದು ಬರೀ ಶೆಟ್ಟಳ್ಳಿ ಕಥೆ ಅಂತ ತಿಳ್ಕೊಬೇಡಿ. ನಾನು 1000 ಕಡೆ ಹೋದಾಗಲೆಲ್ಲ ಈ ಪ್ರಶ್ನೆ ಕೇಳ್ತೀನಿ ಎಲ್ಲರಿಗೂ ಇಷ್ಟೇ. ಬೆಟ್ಟದಷ್ಟು ಅಭಿಮಾನ, ಒಳಗಡೆ ಮಾತ್ರ ಲೊಟ್ಟಪಿಟ್ಟಿ ಅಂದ್ರೆ ಗೊತ್ತಾಗುತ್ತಲ್ಲ. ಬೆಟ್ಟದಷ್ಟು ಅಭಿಮಾನ, ಭಕ್ತಿ, ಆದರೆ ಎಷ್ಟು ಓದ್ಕೊಂಡಿದ್ದೀರಾ, ಕಂಟೆಂಟ್ ಎಷ್ಟು, ನಾಲೆಡ್ಜ್ ಎಷ್ಟಿದೆ ನಿಮಗೆ ಬಾಬಾ ಸಾಹೇಬ್ರ ಮೇಲೆ ಅಂದರೆ ಯಾರಿಗೂ ಗೊತ್ತಿರಲ್ಲ. ಸೊ ಇದು ನಮ್ಮ ಒಂದು ಮಿಸ್ಟೇಕ್, ಅಂದರೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಜನರ ಒಂದು ದೋಷ, ಒಂದು ಮಿತಿ ಇದು. ಸೊ ಹಂಗಾಗಿ ನಾನು ನಿಮಗೆ ಒಂದು ಟಾರ್ಗೆಟ್ ಕೊಡ್ತೀನಿ. ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಯುವಕರು ನೆಕ್ಸ್ಟ್ ಇಯರ್ ಅಂಬೇಡ್ಕರ್ ಜಯಂತಿ ಮಾಡೋಷ್ಟರೊಳಗಡೆ ನೀವು ಅಟ್ಲೀಸ್ಟ್ 4 ಪುಸ್ತಕಗಳನ್ನು ಕಡ್ಡಾಯವಾಗಿ ಓದ್ಕೋಬೇಕು. ಬಾಬಾ ಸಾಹೇಬ್ದು ಓದ್ಕೋಬೇಕು. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಓದ್ತೀರಾ? ಮಾತಾಡಿ ಅಲ್ಲ, ಓದಬೇಕು, ಕಡ್ಡಾಯವಾಗಿ ಓದ್ಕೋಬೇಕು. ನಿಮ್ಮೆಲ್ಲರ ಮನೆಯಲ್ಲೂ ಸಹಿತ ಬುದ್ಧ ಮತ್ತು ಆತನ ಧಮ್ಮ ಪುಸ್ತಕ ಇರಬೇಕು. ಪ್ರತಿ ದಿವಸ 1-2 ಪೇಜ್ ಆದರೂ ನೀವು ಅದನ್ನು ಓದಬೇಕು. ನಿಮ್ಮ ಜನ್ಮ ಪಾವನ ಆಗಬೇಕಂದ್ರೆ, ನಿಮ್ಮ ವಿಮೋಚನೆ ಆಗಬೇಕಂದ್ರೆ, ನಿಮಗೆ ನಾಲೆಡ್ಜ್ ಬರಬೇಕು ಅನ್ನೋದಾದರೆ, ಒಳ್ಳೆ ಸಂಸ್ಕಾರ ಬರಬೇಕು ಅನ್ನೋದಾದರೆ ಪ್ರತಿ ದಿವಸ 2-2 ಪುಟ 3-3 ಪುಟ ಓದಬೇಕು. ಮನೆಯವರೆಲ್ಲ ಓದಬೇಕು ಅದನ್ನು. ಹಂಗೆ ದಯವಿಟ್ಟು ಒಂದು ಅಭ್ಯಾಸ ಮಾಡಿ ಅದನ್ನು. ನೀವು ಬೇರೆದು ಅವ್ರದ್ದು ಅನಿಲೇಷನ್ ಆಫ್ ಕಾಸ್ಟ್, ಜಾತಿ ವಿನಾಶ ಅಂತ ಪುಸ್ತಕ ಇದೆ. ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಅಂತ ಪುಸ್ತಕ ಇದೆ. ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಹ್ಯಾವ್ ಡನ್ ಟು ದಿ ಅನ್ಟಚಬಲ್ಸ್ ಅಂತ ಪುಸ್ತಕ ಇದೆ. ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ ಪುಸ್ತಕ ಇದೆ. ರಿಡ್ಲಿಸ್ ಇನ್ ಹಿಂದೂಯಿಸಮ್ ಅಂತ ಪುಸ್ತಕ ಇದೆ. ಹೂ ಆರ್ ದಿ ಶೂದ್ರಾಸ್ ಅಂಡ್ ಹೌ ದೇ ಬಿಕಮ್ 4th ವರ್ಣ. ಹೂ ಆರ್ ದಿ ಅನ್ಟಚಬಲ್ಸ್ ಅಂಡ್ ಹೌ ದೇ ಬಿಕಮ್ ಅನ್ಟಚಬಲ್ಸ್ ಅಂತ ಪುಸ್ತಕ ಇದೆ. ಹಿಂಗೆ ತುಂಬ ಬುಕ್ಸ್ ಇದಾವೆ. ಅವರು ಗಾಂಧಿ ರಾನಡೆ ಜಿನ್ನಾ ಅಂತ ಪುಸ್ತಕ ಇದೆ. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನು ಓದಿ. ಬಟ್ ಬುದ್ಧ ಮತ್ತು ಆತನ ಧಮ್ಮ ಪುಸ್ತಕನ ಮನೆಯವರೆಲ್ಲರೂ ಓದಬೇಕು ಕಡ್ಡಾಯವಾಗಿ. ಅದು ನಿಜವಾದ ಪ್ರೀತಿ. ನಿಮ್ಮ ಬೂಟಾಟಕ್ಕೆ ಪೂಜೆ ಪುರಸ್ಕಾರ ಯಾರಿಗೂ ಬೇಕಾಗಿಲ್ಲ. ಅದು ಯಾರಿಗೆ ಬೇಕು ಅದು? ಸೊ ಬುದ್ಧ ಮತ್ತು ಆತನ ಧಮ್ಮ ಪುಸ್ತಕನ ಪರ್ಚೇಸ್ ಮಾಡಿ, ತುಂಬ ಸಿಗುತ್ತೆ ನಿಮಗೆ. ಇಲ್ಲೇ ಮಳವಳ್ಳಿನಲ್ಲಿ ದೇವನಾಂಪ್ರಿಯ ಬುಕ್ ಹೌಸ್ ಅಂತ ಒಬ್ಬರು ಮಾಡಿದ್ದಾರೆ, ಶಿವಣ್ಣ ಅಂತ, ಅಲ್ಲೇ ಸಿಗುತ್ತೆ. ನಿಮ್ಗೆ ಎಷ್ಟು ಬುಕ್ ಬೇಕು ಮನೆಯವರೆಲ್ಲರೂ ತಗೊಳ್ಬೇಕು. 2-2 ಪೇಜ್ 3-3 ಪೇಜ್ ಓದ್ಬೇಕಾಗ್ತದೆ. ಇಷ್ಟನ್ನು ಹೇಳ್ತಾ ನಾನೀಗ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾಕೆ ಇಷ್ಟು ಗೌರವ, ಜಗತ್ನಾದ್ಯಂತ ಯಾಕೆ ಇಷ್ಟು ಗೌರವ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅವರಿಂದ ಏನು ಉಪಯೋಗ ಆಗಿದೆ ಅಂತ ನೋಡಿ, ಕೇಳಿಸ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೀಲ್ಡ್ಗೆ ಬಂದಿದ್ದು, ಅಂದರೆ ಹೋರಾಟದ ಫೀಲ್ಡ್ಗೆ ಬಂದಿದ್ದು 1918ನೇ ಇಸ್ವಿಯಲ್ಲಿ. 1918ನೇ ಇಸ್ವಿ. 18ನೇ ಇಸ್ವಿ ಅಷ್ಟೊತ್ತಿಗೆ ಅವ್ರಿಗೆ ಫಾರಿನ್ನಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅವರು ಎಕನಾಮಿಕ್ಸಲ್ಲಿ PhD ಆಗಿತ್ತು. ಅವರು MSc PhD ಮುಗ್ದಿತ್ತು ಅವರು. ಆಗ ಭಾರತಕ್ಕೆ ಬಂದರು. ಆಗ ಭಾರತಕ್ಕೆ ಬಂದಾಗ ಕೇಳಿ, ಭಾರತದಲ್ಲಿ ಲಿಟ್ರಸಿ ರೇಟ್ ಅಂತ ಕರೀತಾರೆ. ಲಿಟ್ರಸಿ ರೇಟ್ ಅಂದರೆ ಗೊತ್ತಾಗುತ್ತಾ? ಸಾಕ್ಷರತೆ ಪ್ರಮಾಣ. ಅಂದರೆ ಓದು ಬರಹ ಗೊತ್ತಿರೋರು ಎಷ್ಟು ಜನ ಇದ್ರು ಗೊತ್ತಾ ಭಾರತದಲ್ಲಿ? ಅವಾಗ ಬರೀ 6% ಜನ ಮಾತ್ರ ಇದ್ರು ದೇಶದಲ್ಲಿ. ಬರೀ 6% ಜನ. 6% ಅಂದ್ರೆ ಎಷ್ಟು ಅನ್ಕೊಂಡಿದ್ದೀರ? 100 ಜನರಿಗೆ ಬರೀ 6 ಜನ ಮಾತ್ರ ವಿದ್ಯಾವಂತರು. ಇನ್ನು 94 ಜನರಿಗೆ ಏನೂ ಓದಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಹಂಗಿತ್ತು ಪರಿಸ್ಥಿತಿ. ಈಗ ಬಾಬಾ ಸಾಹೇಬ್ರು ಯೋಚನೆ ಮಾಡಿದ್ರು ಏನಂತ ಅಂದರೆ, ಈಗ ಬರೀ 6% ಜನ ಓದ್ತಾ, ಇನ್ನು 94% ಜನರು ದಡ್ಡರಾದರೆ ಆ ದೇಶ ಉದ್ಧಾರ ಆಗುತ್ತಾ? ಅಭಿವೃದ್ಧಿ ಆಗುತ್ತಾ? ಅದಕ್ಕೆ ಅವ್ರು ಏನು ಮಾಡಿದ್ರು, ಅದನ್ನು ಫೋಕಸ್ ಮಾಡಿದ್ರು. ಸೊ ಬ್ರಿಟಿಷರಿಗೆ ಮನವಿ ಕೊಟ್ಟರು, ನಮಗೆ ಶಿಕ್ಷಣದ ಹಕ್ಕನ್ನು ಕೊಟ್ಟರು. ಎಗೈನ್ ಅವ್ರಿಗೆ ಅಪೀಲ್ ಮಾಡಿದ್ರು. 1935 ಕಾಯ್ದೆಯಲ್ಲೇ ಎಜುಕೇಷನ್ ಬಂತು.
ಅದು ಯಾರಿಗೆ ಅಂತ ಎಲ್ಲರಿಗೂ ಕುಂಬಾರರು ಓದ್ತಾ ಇರಲಿಲ್ಲ, ಕುರುಬರು ಓದ್ತಾ ಇರಲಿಲ್ಲ, ಒಕ್ಕಲಿಗರು ಓದ್ತಾ ಇರಲಿಲ್ಲ, ಗಾಣಿಗರು ಓದ್ತಾ ಇರಲಿಲ್ಲ, ನಾಯಕರು ಓದ್ತಾ ಇರಲಿಲ್ಲ, ಪೊಲೆಯರು, ಮಾದಿಗರು, ಒಡ್ರು ಯಾರು ಓದ್ತಾ ಇರಲಿಲ್ಲ. ಹಂಗಿತ್ತು ಪರಿಸ್ಥಿತಿ ಆ ಟೈಮಲ್ಲಿ. ಆದರೆ ಇವತ್ತು ಎಲ್ಲರೂ ಓದ್ತಾ ಇದ್ದಾರೆ, ಎಲ್ರಿಗೂ ಶಿಕ್ಷಣ ಸಿಕ್ಕಿದೆ. ಇದರ ರೂವಾರಿ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದು ಅವರ ಫಸ್ಟ್ ಕೊಡುಗೆ, ಕಾಂಟ್ರಿಬ್ಯೂಷನ್, ಫಸ್ಟ್ ಕೊಡುಗೆ. ಇಡೀ ದೇಶ ಇವತ್ತು ವಿದ್ಯಾವಂತರ ಸಂಖ್ಯೆ ಇವತ್ತು 75%ಗಿಂತ ಜಾಸ್ತಿ ಇದೆ ಇಂಡಿಯಾದಲ್ಲಿ. ಇವತ್ತು 6% ಎಲ್ಲಿ, 75% ಎಲ್ಲಿ? ಇಷ್ಟು ವಿದ್ಯಾವಂತರು. ಈಗ 100ರಲ್ಲಿ 75 ಜನರಿಗೆ ಇವತ್ತು ಓದೋದಕ್ಕೆ ಬರೆಯೋದು ಗೊತ್ತು. ಈ ರೀತಿ ಇಡೀ ದೇಶವನ್ನು ಅಕ್ಷರದಿಂದ, ನಾಲೆಡ್ಜಿಂದ ಬೆಳಗಿಸಿದಂಥ ಸೂರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ಅವರಿಗೆ ಗೌರವನ ಸಮಾಜ ಕೊಡುತ್ತೆ. ಇದು ಮೊದಲನೇದು, ಅವರಿಂದ ದೇಶಕ್ಕೆ ಏನು ಉಪಯೋಗ ಆಯಿತು ಅಂತ. ಎರಡನೇದೇನು ಅಂತ ಅಂದರೆ, ನಮ್ಮ ದೇಶದಲ್ಲಿ ಬಾಬಾ ಸಾಹೇಬರು ಫೀಲ್ಡ್ಗೆ ಬಂದಾಗ ಒಂದೊಂದು ಜಾತಿಗೆ ಒಂದೊಂದು ಕಸುಬು ಇರ್ತಾ ಇತ್ತು. ಒಂದು ಜಾತಿಗೆ ಒಂದು ಕಸುಬು. ಕುಂಬಾರರು ಮಡಕೆನೆ ಮಾಡ್ಕೊಂಡು ಸಾಯ್ಬೇಕು, ಅವರು ಇನ್ನೊಂದು ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ಗಾಣಗರು ಎಣ್ಣೆ ತೆಗೆದುಕೊಂಡು ಅದೇ ಒಕ್ಕಲಿಗರು ಹೊಲ ಉತ್ಕೊಂಡೇ ಸಾಯ್ಬೇಕು, ಬೇರೆ ಕೆಲಸ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಆಯಾ ಜಾತಿಗೆ ಒಂದೊಂದು ಕೆಲಸ. ನೀವೇ ಹೇಳಿ, ಹಂಗೆ ಆಯಾ ಜಾತಿಗೆ ಅದೇ ಕೆಲಸ ಮಾಡ್ಕೊಂಡ್ರೆ ದೇಶದಲ್ಲಿ ಏನು ಪ್ರೋಗ್ರೆಸ್ ಆಗುತ್ತೆ, ಏನು ಬದಲಾವಣೆ ಆಗುತ್ತೆ, ಹೆಂಗಾಗುತ್ತೆ? ಇದು ಚೇಂಜ್ ಆಗಬೇಕು ಅಂತ ಬಾಬಾ ಸಾಹೇಬರು ಎಂಪ್ಲಾಯ್ಮೆಂಟಲ್ಲಿ, ಅಂದರೆ ಉದ್ಯೋಗದಲ್ಲಿ ರಿಸರ್ವೇಷನ್ನ 1935ರ ಕಾಯ್ದೆಯಲ್ಲೇ ತಗೊಬಂದರು. ಸಂವಿಧಾನ ಬರೋಕ್ಕೂ 15 ವರ್ಷ ಮೊದಲು, ಸ್ವಾತಂತ್ರ್ಯ ಬರೋಕ್ಕೂ 12 ವರ್ಷ ಮೊದಲೇ ರಿಸರ್ವೇಷನ್ ಇನ್ ಸರ್ವಿಸ್ ತಗೊಬಂದರು. ಇದರ ಪರಿಣಾಮವಾಗಿ ಇವತ್ತು ಪ್ರತಿಯೊಂದು ಜಾತಿಗಳಿಗೂ ಒಂದೊಂದು ಇಷ್ಟ ಬಂದು ಉದ್ಯೋಗ ಸಿಗುತ್ತೆ. ನೀವು DC ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ನೀವು DSP ಆಗ್ಬೋದು, SP ಏನು ಬೇಕಾದರೂ ಆಗ್ಬೋದು. ಇವತ್ತು ಲೆಕ್ಚರ್ ಆಗ್ಬೋದು. ಇವತ್ತು ಯಾರೂ ನೀನು ಇದೇ ಜಾತಿಲಿ ಹುಟ್ಟಿದೆ, ಇದೇ ಕೆಲಸ ಮಾಡುವಂತ ಯಾರು ಹೇಳಕ್ಕೆ ಬರಲ್ಲ. ಈ ರೀತಿ ಪ್ರತಿಯೊಂದು ಸಮಾಜಕ್ಕೆ ತಮಗಿಷ್ಟ ಬಂದಂಥ ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಹಕ್ಕು ಅಥವಾ ಸ್ವಾತಂತ್ರ್ಯ, ಅದನ್ನು ಸ್ಟ್ರಗಲ್ ಮಾಡಿ ತಂದು ಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಅವ್ರಿಗೆ ಗೌರವ ಕೊಡುತ್ತೆ ದೇಶ. ಆಯ್ತಾ? ಬನ್ನಿ ಮುಂದಕ್ಕೆ. ಆಮೇಲೆ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನೆಲ್ಲ ನೆನ್ಪಿಟ್ಕೋಬೇಕು, ನೀವು ಮರ್ತುಗಳಕ್ಕೆ ಕೂಡ್ದು. ನಾನು ಪುನಃ ಕೇಳ್ತಿದ್ದು ಲಾಸ್ಟಲ್ಲಿ ಇದನ್ನು, ಆಯ್ತಾ? ನಾನು ಮೇಸ್ಟ್ರ್ ಆಗಿರೋದ್ರಿಂದ ಪಾಠ ಮಾಡಿ ನನಗೆ ಮಾತಾಡಿಸಿ ಪಾಠ ಮಾಡಿ ಅಭ್ಯಾಸ, ಹಂಗಾಗಿ ನಿಮಗೂ ಹಂಗೆ ಮಾಡ್ತೀನಿ ನಾನು. ಆಯ್ತಾ? ಮೂರನೇದು, ಅವರಿಂದ ಏನು ಉಪಯೋಗ ಆಯ್ತು ಅಂದರೆ, ಅವರು ಮತದಾನದ ಹಕ್ಕನ್ನು ತಗೊಬಂದರು ಭಾರತ ದೇಶದಲ್ಲಿ. ವೋಟಿಂಗ್ ಪವರ್, ಅಡಲ್ಟ್ ಫ್ರಾಂಚೈಸ್ ಅಂತ ಇಂಗ್ಲೀಷ್, ವಯಸ್ಕ ಮತದಾನ ಪದ್ಧತಿನ ತಗೊಬಂದರು. ಕೇಳಿ, ಅವರು ಫೀಲ್ಡ್ಗೆ ಬರೋಕ್ಕೆ ಮೊದಲು ಭಾರತದಲ್ಲಿ ರಾಜಪ್ರಭುತ್ವ ಇತ್ತು. ರಾಜಪ್ರಭುತ್ವ 520 ಸಂಸ್ಥಾನಗಳಿದ್ವು, 520 ಜನ ರಾಜರಿದ್ರು ಭಾರತದಲ್ಲಿ. ಇಮ್ಯಾಜಿನ್ ಮಾಡಿ ನೀವು, 30 ರಾಜ್ಯಗಳಲ್ಲಿ. ಈಗ 520 ಸಂಸ್ಥಾನ ಅಂದರೆ ಸಣ್ಣ ರಾಜ್ಯಗಳೆಲ್ಲ ಹಂಗಿದ್ವು. ಆಮೇಲೆ ಅಪ್ಪ ರಾಜ ಆದರೆ ಅವ್ರ ಮಗನೇ ರಾಜ, ಮತ್ತೆ ಅವ್ರ ಮಕ್ಕಳೇ ರಾಜರು, ಹಂಗೆ ಇತ್ತು. ಇನ್ನು ಸಾಮಾನ್ಯ ಜನರಿಗೆ ರಾಜರಾಗ ಅವಕಾಶನೇ ಇಲ್ಲ, ಹಂಗಿತ್ತು. ಬಟ್ ಫಾರಿನ್ನಲ್ಲಿ ಓದಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಮ್ಮ ದೇಶಕ್ಕೆ ರಾಜಪ್ರಭುತ್ವ ಇಲ್ಲಿದ್ದರೆ ಇದು ಏಳಿಗೆ ಆಗಲ್ಲ, ಉದ್ಧಾರ ಆಗಲ್ಲ, ಇಲ್ಲಿಗೆ ಪ್ರಜಾಪ್ರಭುತ್ವ ಬರಬೇಕು ಅಂತ ಅವರು 1927ನಲ್ಲಿ ಸೈಮನ್ ಕಮಿಷನ್ ಇಂದಲೇ ಶುರು ಮಾಡ್ತಾರೆ. ನಮಗೆ ವಯಸ್ಕ ಮತದಾನ ಪದ್ಧತಿನ ಕೊಡಿ. ಅಲ್ಲಿಂದ ಮತ್ತೆ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ 31ರಲ್ಲಿ ಅಲ್ಲೂ ಅದೇ ವಾದ ಮಾಡಿ 35ರ ಕಾಯ್ದೆ, 1935ರ ಕಾಯ್ದೆಯಲ್ಲೇ ವಯಸ್ಕ ಮತದಾನ ಪದ್ಧತಿ ತಗೊಬಂದ್ಬಿಡ್ತಾರೆ. 21 ವರ್ಷ ತುಂಬಿರೋ ಎಲ್ರಿಗೂ ಓಟ್. ಇದು ಏನು ಸಾಮಾನ್ಯ ಅಂತ ಅಂದ್ಕೊಂಡಿದ್ರೆ, ಇದು ಸಣ್ಣ ಪುಟ್ಟ ಅಂತ ಅನ್ಕೋಬೇಡಿ. ಇದನ್ನ ಪೊಲಿಟಿಕಲ್ ಲ್ಯಾಂಗ್ವೇಜಲ್ಲಿ ಇದನ್ನ ಪೊಲಿಟಿಕಲ್ ಈಕ್ವಾಲಿಟಿ ಅಂತ ಕರೀತಾರೆ. ಇದು ರಾಜಕೀಯ ಸಮಾನತೆ. ರಾಜಕೀಯ ಸಮಾನತೆ ಅಂದ್ರೆ ಏನು ಕೇಳಿ ಸ್ವಲ್ಪ. ನಮ್ಮ ದೇಶದಲ್ಲಿ ತುಂಬ ದೊಡ್ಡ ಶ್ರೀಮಂತರು ಅಂತ ನಿಮ್ಗೆ ಅಂಬಾನಿ, ಟಾಟಾ, ಬಿರ್ಲಾ ಅಂತ ಕೇಳಿದಿರಲ್ಲ, ತುಂಬ ದೊಡ್ಡ ಶ್ರೀಮಂತರ ಅವರು. ಅಷ್ಟು ದೊಡ್ಡ ಶ್ರೀಮಂತರಾದ್ರೂ ಕೂಡ ಎಷ್ಟು ಓಟ್ ಹಾಕ್ತಾರೆ? ಎಷ್ಟು ಓಟ್ ಹಾಕ್ತಾರೆ ಹೇಳಿ? ಒಂದೇ ಓಟ್. ಅವ್ರ ಮನೇಲಿ ಕಾರ್ ತೊಳಿತಾನಲ್ಲ, ಅವನೆಷ್ಟು ಓಟ್ ಹಾಕ್ತಾನೆ? ಅವನು ಒಂದೇ ಓಟು. ಆಮೇಲೆ ಇದು ಅಂಬಾನಿ ಓಟು ಅಂದ್ಬಿಟ್ಟು 25 ಸರಿ ಲೆಕ್ಕ ಹಾಕ್ತಾರ? ಅಂಬಾನಿ ಓಟು ಒಂದೇ ಸರಿ ಲೆಕ್ಕ ಹಾಕ್ತಾರೆ. ಅವ್ರು ಕಾರ್ ತೊಳಿತಾನಲ್ಲ, ಅವನು ಓಟು. ಅಂದ್ರೆ ಏನಾಯ್ತು? ಪೊಲಿಟಿಕಲಿ, ಅಂದರೆ ರಾಜಕೀಯವಾಗಿ ವಿ ಆರ್ ಆಲ್ ಈಕ್ವಲ್.
1 man is equal to 1 vote, 1 vote is equal to 1 value ಅಂತ. ಇದೊಂದು ಪವಾಡ ಮಿರಾಕಲ್. ಶ್ರೇಣೀಕೃತವಾದ ಜಾತಿ ವ್ಯವಸ್ಥೆನ ಬಾಬಾ ಸಾಹೇಬರು ಒಂದೇ ಏಟಿಗೆ ಒಡೆದು ಮಲಗಿಸ್ಬಿಟ್ರು ಹಂಗೇನೆ ವೋಟ್ ತರೋದ್ರ ಮೂಲಕ. ಇವತ್ತು ಭಾರತದ ಪ್ರತಿಯೊಬ್ಬ ಪ್ರಜೆ 18 ವರ್ಷ ತುಂಬಿದವರು ಇವತ್ತು ಆ ಒಂದು ಹಕ್ಕನ್ನು ಇವತ್ತು ಚಲಾಯಿಸ್ತಾ ಇದ್ದಾರೆ. ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದೆ. ಇದರ ರೂವಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದು ಅವರ 3ನೇ ಕೊಡುಗೆ. ನೆನ್ಪಿಟ್ಕೋತೀರಾ? ಮೊದಲನೇದು ಯಾವುದು? ಎಜುಕೇಶನ್, ವಿದ್ಯೆ. 2ನೇದು ಉದ್ಯೋಗ. 3ನೇದು ಮತದಾನ. ಆಯ್ತಾ? ಕೇಳಿ ಮತ್ತೆ ಏನಾಯ್ತು ಮುಂದಕ್ಕೆ ಅಂತ. ಸೊ ಬಾಬಾ ಸಾಹೇಬರು ಬರೋ ಮೊದಲು ನಮ್ಮ ದೇಶದಲ್ಲಿ ಒಂದು ಎಲ್ಲರಿಗೂ ಈಕ್ವಲ್ ಆದಂಥ ಒಂದು ಕಾನೂನು ಇರಲಿಲ್ಲ. ಎಲ್ರಿಗೂ ಒಂದೇ ಥರದ ಕಾನೂನು ಇರಲಿಲ್ಲ. ಅವರವ್ರ ಜಾತಿ ಲೆಕ್ಕದಲ್ಲಿ ಕಾನೂನು ಇರ್ತಾ ಇತ್ತು. ನಿಮಗೆ ಮೇಲ್ವರ್ಗದವರು ಎಂತಹ ತಪ್ಪು ಮಾಡಿದ್ರು ಅವ್ರಿಗೆ ಯಾವ ಶಿಕ್ಷಣ ಇರಲಿಲ್ಲ. ಕೆಳವರ್ಗದವ್ರಿಗೆ ಸಣ್ಣ ತಪ್ಪು ಮಾಡಿದ್ರು ಹೊಡೆದು ಸಾಯಿಸ್ಬಿಡ್ತಿದ್ರು, ಕಂಬಕ್ಕೆ ಕಟ್ಟಾಕ್ತಿದ್ರು. ಆಮೇಲೆ ಯಾರು ಬೇಕಾದ್ರೂ ಕಾನೂನು ಕೈಗೆ ತಗೋಬೋದಾಗಿತ್ತು. ಹಳ್ಳಿಗಳಲ್ಲಿ ಯಾರು ಗೌಡ್ರು ಪಟ್ಟಲ್ರಿ ಅವರೇ ದೊಡ್ಡ ಜಡ್ಜ್ಗಳು, ಹಂಗಿತ್ತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಇವತ್ತೇನು ನಾವು IPC ಅಂತ ಕರಿತೀವಲ್ಲ, ಇಂಡಿಯನ್ ಪಿನಲ್ ಕೋಡ್ ಅಂತ, ಭಾರತೀಯ ದಂಡ ಸಂಹಿತೆ, ಕಾನೂನಿನ ಮುಂದೆ ಎಲ್ಲರೂ ಸಮ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ, ಅವರ ಹೋರಾಟದ ಕೊಡುಗೆ. ಇವತ್ತು ಕಾನೂನು ಎಲ್ರಿಗೂ ಒಂದೇ, ಯಾರಿಗೂ ಕೂಡ ವೇರಿಯೇಷನ್ ಇರಲ್ಲ. ಇವತ್ತು ಇಂತಹ ಒಂದು ಬದಲಾವಣೆಯನ್ನು ದೇಶದಲ್ಲಿ ತಂದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನದ ಆರ್ಟಿಕಲ್ 14 ಹೇಳುತ್ತೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಜಾತಿ, ಧರ್ಮ, ಲಿಂಗ, ಭಾಷೆ, ಬಣ್ಣ, ಉದ್ಯೋಗ, ಇದ್ರ ಯಾವುದ್ರ ಮೇಲೂ ಯಾರನ್ನೂ ಸಹಿತ ನೀವು 2ನೇವರು 3ನೇವರು ಅಂತ ಹೇಳಕ್ ಬರಲ್ಲ. ಎಲ್ಲರೂ ಒಂದೇ. ಇದೆಲ್ಲ ದೊಡ್ಡ ಅದ್ಭುತ, ದೇಶದಲ್ಲಿ ಮಾಡಿರುವಂಥ ಅದ್ಭುತ ಬಾಬಾ ಸಾಹೇಬರು ಮಾಡಿದ್ರು. ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದಲ್ಲಿ 50% ಮಹಿಳೆಯರಿದ್ದಾರೆ, 50% ಮಹಿಳೆಯರಿದ್ದಾರೆ. ಅದರಲ್ಲಿ ಎಲ್ಲ ಜಾತಿ ಮಹಿಳೆಯರು ಇದ್ದಾರೆ. ಇವ್ರ ಪರಿಸ್ಥಿತಿ ಹೆಂಗಿತ್ತು ಗೊತ್ತಾ? ಇವ್ರಿಗೆ ವಿದ್ಯೆ ಇರಲಿಲ್ಲ, ಉದ್ಯೋಗ ಇರಲಿಲ್ಲ, ಆಸ್ತಿ ಹಕ್ಕಿರಲಿಲ್ಲ. ಅಷ್ಟೆಲ್ಲ ಯಾತಕ್ಕೆ? ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇರಲಿಲ್ಲ. ಮತ್ತು ಮನೇಲಿ ಕೌಟುಂಬಿಕ ದೌರ್ಜನ್ಯ ಆದರೆ ಯಾರಿಗೂ ಹೋಗಿ ನ್ಯಾಯ ಕೇಳೋಕೆ ಅವಕಾಶ ಇರಲಿಲ್ಲ. ಏನೂ ಇಲ್ಲಿ ಏನೇನೂ ಸವಲತ್ತಿಲ್ಲ. ಸಂಪೂರ್ಣವಾಗಿ ಕುಟುಂಬದಲ್ಲಿ ಗುಲಾಮರ ಥರ ಗಂಡಸರ ಅಡಿಯಾಳಾಗಿ ಇರ್ತಾ ಇದ್ರು ಮಹಿಳೆಯರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ಮಹಿಳೆಯರಿಗಾಗಿ ಒಂದು ಬಿಲ್ಲನ್ನು ಪ್ರಿಪೇರ್ ಮಾಡ್ತಾರೆ. ಬಿಲ್, ದಯವಿಟ್ಟು ಯಾರು ಗಂಡಸರು ಮಾತಾಡಬೇಡಿ, ಹೆಣ್ಮಕ್ಳು ಮಾತ್ರ ಉತ್ತರ ಕೊಡಬೇಕು. ಬಾಬಾ ಸಾಹೇಬರು ಮಹಿಳೆಯರಿಗಾಗಿ ಪ್ರಿಪೇರ್ ಮಾಡಿದ್ರಲ್ಲ, ಆ ಬಿಲ್ ಹೆಸರು ಏನಂತ ಹೇಳಿ ನೋಡೋಣ. ಮಹಿಳೆಯರು ಯಾರು ಗಂಡಸರು ಮಾತಾಡಬೇಡಿ, ಅವ್ರು ಹೇಳಲಿಲ್ಲ ಅಂದರೆ ಆಮೇಲೆ ನೀವು ಹೇಳಿ. ಒಂದು ಬಿಲ್ಲನ್ನು ಪ್ರಿಪರೇಷನ್ ಮಾಡಿದ್ರು ಮಹಿಳೆಯರಿಗೋಸ್ಕರ ಬಾಬಾ ಸಾಹೇಬರು. ಅದ್ರ ಹೆಸರೇನು ಹೇಳ್ತೀರಾ? ಹಾಂ 8 ದಿನದಿಂದ ಶುರು ಮಾಡ್ತೀರಾ ಅಲ್ವಾ? ಹಬ್ಬ ಹರಿದಿನ ಅಂದರೆ ಪಾತ್ರೆ ತೊಳೆಯೋದು, ಬೆಳಗೋದು, ಮನೆ ಒಳೆಯೋದು. ನಿಮ್ಮ ವಿಮೋಚನೆ ಯಾವ ದೇವರು ಮಾಡಿಲ್ಲ. ಬಾಬಾ ಸಾಹೇಬರು 1940 ಫಸ್ಟ್ ಪ್ರಿಪ್ರೇಷನ್ ಮಾಡಿದ ಬಿಲ್, ಅದು ಹಿಂದೂ ಕೋಡ್ ಬಿಲ್ ಅಂತ ಕರೀತಾರೆ ಅದನ್ನು, ಹಿಂದೂ ಕೋಡ್ ಬಿಲ್. ಅದು ಬಂದ ಮೇಲೇ ಮಹಿಳೆಯರಿಗೆ ವಿದ್ಯೆ ಸಿಕ್ತು, ಅಧಿಕಾರ ಸಿಕ್ತು, ಉದ್ಯೋಗ ಸಿಕ್ತು, ವಿಚ್ಛೇದನ ಕೂಡ ಸ್ವಾತಂತ್ರ್ಯ ಬಂತು, ತಮಗಿಷ್ಟ ಬಂದ ಸಂಗಾತಿನ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಬಂತು. ಎಲ್ಲ ಹಕ್ಕುಗಳನ್ನ ಇವತ್ತು ಮಹಿಳೆಯರು ಎಂಜಾಯ್ ಮಾಡ್ತಾ ಇದ್ದಾರೆ, ಪಡಿತಾ ಇದ್ದಾರೆ. ಇದನ್ನ ನಿಮಗೆ ಬೇರೆ ನೀವು ಎಷ್ಟು ಶತಮಾನದಿಂದ ಎಷ್ಟು ದೇವರು ಪೂಜೆ ಮಾಡಿಲ್ಲ, ಅವ್ರು ಯಾರು ಕೊಟ್ಟದ್ದಲ್ಲ, ಇದು ಬಾಬಾ ಸಾಹೇಬರು ಕೊಟ್ಟಿದ್ದು. ಇದನ್ನ ಬ್ರಾಹ್ಮಣ ಮಹಿಳೆಯಿಂದ ಹಿಡಿದು ಎಲ್ಲ ಮಹಿಳೆಯರಿಗೂ ಇದು ಸಿಕ್ಕಿದೆ. ಇದಕ್ಕೆ ಮಹಿಳೆಯರು ಬಾಬಾ ಸಾಹೇಬರಿಗೆ ಎಷ್ಟು ಪೂಜೆ ಮಾಡಿದ್ರೂ ಸಾಕಾಗಲ್ಲ. ಆದರೆ ನಿಮ್ಮ ದಡ್ಡತನ, ನೀವೆಷ್ಟು ದಡ್ಸಿಕಾಮಣಿಗಳಿದ್ದೀರಾ ಅಂದರೆ, ನೀವು ಯಾರ್ಯಾರಿಗೋ ನೀವು ಪ್ರಿಪ್ರೇಷನ್ ಕೊಡ್ತೀರಾ, ಯಾರ್ಯಾರಿಗೋ 8 ದಿವಸ ತಲೆ ಕೆಡಿಸ್ಕೊಂಡು ಪೂಜೆ ಪುರಸ್ಕಾರ ಮಾಡ್ತೀರಾ. ಆದರೆ ನಿಮ್ಮ ವಿಮೋಚನೆ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ಅವ್ರನ್ನ ಮಹಿಳಾ ವಿಮೋಚಕ ಅಂತ ಕರೀತಾರೆ. ಆಯ್ತಾ? ಆಮೇಲೆ ಇನ್ನೊಂದು,
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1942, 43, 44, 45 42, 43, ಆ ಡ್ಯೂರೇಷನಲ್ಲಿ, ಆ ಅವಧಿಯಲ್ಲಿ ಬ್ರಿಟಿಷ್ ಗೌರ್ಮೆಂಟಲ್ಲಿ ಅವರು ಮಿನಿಸ್ಟರ್ ಆಗಿದ್ದರು, ಕಾರ್ಮಿಕರ ಮಂತ್ರಿ ಆಗಿದ್ದರು. ನೀರಾವರಿ, ವಿದ್ಯುತ್, ಈ ಥರ 3 ಖಾತೆಗಳನ್ನ ನೋಡ್ಕೊತಾ ಇದ್ರು ಅವರು. ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದು. ಆ ಟೈಮಲ್ಲಿ ಬಾಬಾ ಸಾಹೇಬರು ಕಾರ್ಮಿಕರಿಗಾಗಿ ಕಾನೂನು ಮಾಡಿದ್ದಾರೆ. ಇವತ್ತು ಯಾವುದೇ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕಾರ್ಮಿಕರುಗಳಿಗೆ ಇವತ್ತು 8 ಗಂಟೆ ಡ್ಯೂಟಿ ಇರೋದು. ಆದರೆ ಮೊದಲಂಗಿರಲಿಲ್ಲ. 10 ಗಂಟೆ, 12 ಗಂಟೆ, 15 ಗಂಟೆವರೆಗೂ ಕೆಲಸ ಮಾಡಿಸ್ತಿದ್ರು ಹಿಂದೆ. ಆದರೆ ಬಾಬಾ ಸಾಹೇಬರು ಕಾರ್ಮಿಕರಿಗೆ 8 ಗಂಟೆ ಡ್ಯೂಟಿ ಇರಬೇಕು ಅಂತ ಫಸ್ಟ್ ಕಾನೂನು ಮಾಡಿದವರು. ಇವ್ರಿಗೆ ಇನ್ಶೂರೆನ್ಸ್ ಇರಬೇಕು, ಇವ್ರಿಗೆ PF ಇರಬೇಕು, ಮತ್ತು ಮಹಿಳೆಯರು ಅವ್ರು ಗರ್ಭಿಣಿಯರಾದಾಗ ರಜೆಗೆ ಹೋಗ್ತಾರಲ್ಲ, ಅದಕ್ಕೆ ಮೆಟರ್ನಿಟಿ ಲೀವ್ ಕೊಡಬೇಕು, ಸಂಬಳ ಕೊಡಬೇಕು ಅದಕ್ಕೂ ಅಂತ ಕಾಯ್ದೆ ಮಾಡಿದಂಥವ್ರು. ಇದೆಲ್ಲ ಆವತ್ತು ಮಾಡಿದ್ದು. ಇವತ್ತು ಭಾರತದ ಎಲ್ಲ ಕಾರ್ಮಿಕರು ಕೂಡ ಇವತ್ತು ಇಷ್ಟು ಹಕ್ಕುಗಳನ್ನ ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ. ಹೀಗೆ ಬಾಬಾ ಸಾಹೇಬ್ರನ್ನ ಕಾರ್ಮಿಕರ ನಾಯಕ, ಕಾರ್ಮಿಕರ ವಿಮೋಚಕ ಅಂತ ಕೂಡ ಕರೀತಾರೆ. ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಅವ್ರದ್ದು ತುಂಬ ಕಾಂಟ್ರಿಬ್ಯೂಷನ್ಸ್ ಇದೆ. ತುಂಬ ಇವತ್ತು ಭಾರತ ದೇಶ ಆಧುನೀಕರಣ ಆಗಿದೆ, ಮಾಡರ್ನೈಸ್ ಆಗಿದೆ, ಇಷ್ಟು ಮುಂದುವರೆದಿದೆ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬರ ಒಂದು ಹೋರಾಟ, ಎಫರ್ಟ್. ಸೊ ಹೀಗೆ ಬಾಬಾ ಸಾಹೇಬರು ತಾವು ಏನು ನಾಲೆಡ್ಜನ್ನ ಗಳಿಸ್ಕೊಂಡು ಬಂದಿದ್ರು ಫಾರಿನಲ್ಲಿ, ಅದನ್ನೆಲ್ಲ ಹೀಗೆ ಬಳಸಿದ್ರು ಅವರು. ನಮ್ಮಲ್ಲೆಲ್ಲ ಎಷ್ಟು ಜನ ವಿದ್ಯಾವಂತರಾದವರು ತಾವು ಸ್ವಂತ ಉಂಡು ತಿಂದು ಎಷ್ಟು ಜನ ಸತ್ತು ಸುಣ್ಣಾಗಿ ಹೊಟ್ಟೋಗಿಲ್ಲ. ಕರೆಕ್ಟಾ? ತಾವು ನಾವು ಕೆಲಸ ತಗೊಂಡಿದ್ದು ಅಂದ್ಬಿಟ್ಟು ಚೆನ್ನಾಗಿ ತಿನ್ನೋದು, ಹೆಂಡತಿ ಮಕ್ಕಳು ಅಂದ್ಕೊಂಡು ಎಷ್ಟು ಜನ ಸತ್ತೋಗಿದ್ದಾರೆ. ಇವತ್ತು ಅವ್ರು ಯಾರ ಹೆಸರು ಉಳಿದಿಲ್ಲ ಇವತ್ತು. ಆದರೆ ಬಾಬಾ ಸಾಹೇಬರು ತಮಗೆ ಸಿಕ್ಕದ ನಾಲೆಡ್ಜನ್ನು, ತಾವು ಗಳಿಸಿದಂಥ ನಾಲೆಡ್ಜನ್ನು ಹೀಗೆ ಭಾರತ ದೇಶದ ವಿಮೋಚನೆಗೆ ಬಳಸಿದ್ದಾರೆ, ಶೋಷಿತರ ವಿಮೋಚನೆಗೆ ಬಳಸಿದ್ದಾರೆ. ಅದಕ್ಕೆ ಅವ್ರಿಗೆ ಅಷ್ಟು ಗೌರವ. ಯಾರೋ ದಡ್ಸಿಕಾಮಣಿಗಳು ಟೀಕೆ ಮಾಡೋರು ಇರ್ಬೋದು, ನಾಯಿನರಿಗಳ ಥರ. ಅದು ಎಲ್ಲ ಕಾಲದಲ್ಲೂ ಇದ್ದೇ ಇರ್ತದೆ, ಎಲ್ಲ ಕಾಲದಲ್ಲೂ ಟೀಕೆ ಮಾಡೋರು ಇರ್ತಾರೆ. ಆದರೆ ಅವರನ್ನು ಅಪ್ರಿಷಿಯೇಟ್ ಮಾಡೋರು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೇ ಇದ್ದಾರೆ. ಇಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ದೊಡ್ಡ ಏಮ್ ಇತ್ತು. ಆ ದೊಡ್ಡ ಏಮ್ ಏನಂತಂದರೆ, ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಒಂದು ಏಮ್ ಇತ್ತು. ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂದರೆ ಈ ಸ್ವತಂತ್ರ ಭಾರತವನ್ನು ನನ್ನ ಜನರು ಆಳ್ವಿಕೆ ಮಾಡಬೇಕು, ಅದನ್ನು ನಾನು ನೋಡಬೇಕು ಅಂತ ಅವರು ಯಾವಾಗಲೂ ಹೇಳೋರು. ಇಲ್ಲಿ ನನ್ನ ಜನರು ಅಂದರೆ ನೀವು SC ST ಗಳಂತ ಅನ್ಕೋಬೇಡಿ. SC ST OBC, ಮಹಿಳೆಯರು, ಕಾರ್ಮಿಕರು, ಈ ಸಮಸ್ತ ಜನರನ್ನ ದೃಷ್ಟಿಲಿ ಇಟ್ಕೊಂಡು ಬಾಬಾ ಸಾಹೇಬ್ರು ಯಾವಾಗಲೂ ಮೈ ಪೀಪಲ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾ ಇದ್ದಿದ್ದು ಇವರು ರೂಲಿಂಗ್ ಕ್ಲಾಸ್ ಆಗಬೇಕು. ಹಿಂಗಂದ್ರೆ ಏನು ಸ್ವಲ್ಪ ಗಮನಿಸಿ. ಸೊ ಬಾಬಾ ಸಾಹೇಬರು ಅವರು ಹೋರಾಟ ಮಾಡುವಾಗ ಕೇಳಿ, ಕೆಲವರು ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ರು. ಅದರಲ್ಲಿ ಗಾಂಧಿಯವರು, ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಮದನ್ ಮೋಹನ್ ಮಾಳವೀಯ, ರಾಜಗೋಪಾಲ್ಚಾರಿ, ಇವರೆಲ್ಲರೂ ಒಂದು ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ರು. ಆಮೇಲೆ ನಿಮ್ಗೆ ಗೊತ್ತಿರಲಿ, ಇವರೆಲ್ಲರೂ ಕೂಡ ಸಮಾಜದ ಮೇಲ್ವರ್ಗದಿಂದ ಬಂದವರಾಗಿದ್ದರು. ಮೇಲ್ವರ್ಗದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈ ಕಮ್ಯುನಿಟಿಯಿಂದ ಬಂದವರಾಗಿದ್ರು ಇವರು, ಈ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲರೂ ಕೂಡ. ಸೊ ಬಾಬಾ ಸಾಹೇಬರು ಏನು ಚಿಂತೆ ಮಾಡಿದ್ರು ಅಂದರೆ, ಏನು ಚಿಂತೆ ಮಾಡಿದ್ರು ಅಂದರೆ, ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರೇ ಆಳ್ವಿಕೆ ಮಾಡಿರೋದು, ಅವರೇ ಪವರ್ ಎಂಜಾಯ್ ಮಾಡಿರೋದು, ಸಂಪತ್ತೆಲ್ಲ ತಗೊಂಡಿರೋದು ಅವರೇ. ಈಗ ಸ್ವಾತಂತ್ರ್ಯ ಬಂದಾಗ್ಲೂ ಮತ್ತೆ ಪವರ್ ಅವ್ರ ಕೈಗೆ ಹೋಗುತ್ತೆ ಅನ್ನೋದಾದ್ರೆ ಅದ್ಯಾವ ಸೀಮೆ ಸ್ವಾತಂತ್ರ್ಯ? ಬ್ರಿಟಿಷ್ ಮತ್ತೆ ಅಧಿಕಾರ ಕೊಡುವಾಗ ಮತ್ತೆ ಅವ್ರ ಕೈಲಿ ಅಧಿಕಾರ ಕೊಟ್ಟೋದ್ರೆ ನಾವೇನ್ ಮಾಡಬೇಕು? ಅದಕ್ಕೆ ಬಾಬಾ ಸಾಹೇಬ್ರ ಆರ್ಗ್ಯುಮೆಂಟ್ ಏನಂದ್ರೆ, ಬ್ರಿಟಿಷರು ಅಧಿಕಾರನ ಹಸ್ತಾಂತರ ಮಾಡುವ ವೇಳೆಗೆ ಈ ಶೋಷಿತರನ್ನ ಅವರು ಮೇಲಕ್ಕೆ ತಗೋಬೇಕು ಅನ್ನೋದು ಅವ್ರ ಏಕೈಕ ಗುರಿಯಾಗಿ, ಇವ್ರನ್ನ ಕಾಂಪೀಟ್ ಮಾಡೋ ಲೆವೆಲ್ ತರಬೇಕು. ಪವರ್ನ ಇವ್ರು ಶೇರ್ ತಗೋಬೇಕಲ್ಲ, ಇವ್ರು ಪಾಲ್ ತಗೋಬೇಕಲ್ಲ, ಅದು ಅವರ ಫೋಕಸ್ ಆಗಿತ್ತು ಬಾಬಾ ಸಾಹೇಬ್ರದ್ದು.
ಆದರೆ ಅದನ್ನು 100% ಅವ್ರಿಗೆ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಿಮಗೆ ಬಾಬಾ ಸಾಹೇಬ್ರಿಗೂ ಅವರ ಸಮಾಜಕ್ಕೂ 1000 ಕಿಲೋಮೀಟರ್ ಗ್ಯಾಪ್ ಇತ್ತು. ಅಷ್ಟು ಮುಂದಿದ್ರು ಬಾಬಾ ಸಾಹೇಬರು, ಇವರು ಅಷ್ಟು ಹಿಂದಿದ್ರು. ಹಿಂಗೆ ಸಾವಿರಾರು ವರ್ಷಗಳಿಂದ ಹಿಂದಿರೋ ಸಮಾಜನ ದಿಢೀರಂತ 20-30 ವರ್ಷದಲ್ಲಿ ಸಜ್ಜು ಮಾಡ್ಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗೋಕ್ಕಾಗುತ್ತಾ? ಯಾರಿಗಾದ್ರೂ ಸರಿ ಆಗುತ್ತಾ ಹೇಳಿ ನೋಡೋಣ. ತುಂಬ ಕಷ್ಟ ಇದೆ, ತುಂಬ ಕಷ್ಟ. ಅದಕ್ಕೆ ಬಾಬಾ ಸಾಹೇಬ್ರಿಗೆ ಹಂಗೆ ಇಮಿಡಿಯೇಟಾಗಿ ಆ ಥರ ಮಾಡೋಕ್ಕಾಗಲಿಲ್ಲ. ಅವರು ಪೊಲಿಟಿಕಲ್ ಪಾರ್ಟೀಸ್ ಕಟ್ಟಿದ್ರು. ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕಟ್ಟಿದ್ರು 37ರಲ್ಲಿ, 47ರಲ್ಲಿ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಕಟ್ಟಿದ್ರು, ಎಲ್ಲ ಮಾಡಿದ್ರು. ಆದರೆ ಆ ಇಡೀ ದೇಶದ ಎಲ್ಲ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಬ್ಯಾಕ್ವರ್ಡ್ ಕ್ಲಾಸಿಂದ ವೋಟ್ ಹಾಕ್ಸ್ಕೊಳ್ಳೋಕ್ಕೆ ಅವ್ರಿಗೆ ಆಗಲಿಲ್ಲ. ಅಷ್ಟು ನೆಟ್ವರ್ಕು, ಅಷ್ಟು ಸಪೋರ್ಟು, ಮೀಡಿಯಾ ಅಂಥದ್ದು ಇರಲಿಲ್ಲ ಬಾಬಾ ಸಾಹೇಬ್ರಿಗೆ. ಹಂಗಾಗಿ ಅವರು ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ. ಇಷ್ಟೆಲ್ಲ ಮಾಡಿದ್ರು. ಬಟ್ ಆ ಕೊನೆ ಏನಿದೆಯಲ್ಲ, ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ, ಅದನ್ನು ಮಾಡೋಕ್ಕಾಗಲಿಲ್ಲ. ಈಗ ಹೇಳಿ, ಅವ್ರು ಮಾಡೋಕ್ಕಾಗದೇ ಇರೋ ಕೆಲಸನ ಯಾರು ಮಾಡಬೇಕು? ಯಾರು ಮಾಡ್ಬೇಕು? ಅದನ್ನು ನಾವೇ ಮಾಡಬೇಕು. ಒಪ್ಕೋತೀರ ಅದನ್ನು? ಕರೆಕ್ಟ್ ತಾನೆ ಅಂತ ನಾವು ಮಾಡಬೇಕು. ಹಂಗಿದ್ರೆ ಹೆಂಗೆ ಮಾಡಬೇಕು, ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಅಷ್ಟೇ ನಾನು ಹೇಳಿ ನನ್ನ ಮಾತನ್ನು ಕನ್ಕ್ಲೂಡ್ ಮಾಡ್ತೀನಿ. ಏನು ಮಾಡಬೇಕು ನೋಡಿ, ಗಮನಿಸಿ ಎಲ್ಲರೂ ಕೂಡ ಇರ್ತಕ್ಕಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಗೊಂದು ಮೆಸೇಜ್ ಕೊಟ್ಟಿದ್ದಾರೆ. ಯು ಮಸ್ಟ್ ಸ್ಟ್ರೈವ್ ಫಾರ್ ಎಜುಕೇಷನ್ ಅಂತ. ಯು ಮಸ್ಟ್ ಸ್ಟ್ರೈವ್ ಫಾರ್ ಎಜುಕೇಷನ್. ನೀವು ಶಿಕ್ಷಣವನ್ನು ಪಡೆಯಲಿಕ್ಕಾಗಿ ಹೋರಾಡಬೇಕು. ನಾಲೆಡ್ಜ್ ಇಸ್ ಪವರ್ ಅಂತಾರೆ ಅವರು. ನಾಲೆಡ್ಜ್ ಇಸ್ ಪವರ್. ಇನ್ನು ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀವು ಅಪಾರವಾದ ಜ್ಞಾನವನ್ನು ಗಳಿಸ್ದೇನೆ ನಿಮ್ಮ ವಿಮೋಚನೆ ಸಾಧ್ಯವಿಲ್ಲ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಮತ್ತು ನಿಮ್ಗೆ ಗೊತ್ತಿರಲಿ, ಬಾಬಾ ಸಾಹೇಬರಿಗೆ ಇಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದ್ದು ಅವರ ನಾಲೆಡ್ಜಿಂದಾಗಿ, ಅವ್ರಿಗೆ ಸಿಕ್ಕಿದಂಥ ಎಜುಕೇಷನಿಂದಾಗಿ. ಕರೆಕ್ಟ್ ಅಲ್ವಾ? ಸೊ ಈಗ ಬಾಬಾ ಸಾಹೇಬರ ಮಿಷನನ್ನು ನಾವು ಫುಲ್ಫಿಲ್ ಮಾಡಬೇಕಂದ್ರೆ ನಾವು ನಾಲೆಡ್ಜನ್ನು ಗೈನ್ ಮಾಡಬೇಕು. ಅದಕ್ಕೆ ನಾನು ನಿಮ್ಮೂರಿನ ಎಲ್ಲ ವಿದ್ಯಾವಂತರಿಗೊಂದು ಕ್ವಶನ್ ಕೇಳ್ತೀನಿ, ದಯವಿಟ್ಟು ಉತ್ತರ ಹೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರ್ ಡೇ 12 ಅವರ್ಸ್, 12 ಗಂಟೆ 15 ಗಂಟೆ ಓದ್ತಿದ್ರು. ಕೂತ್ಕೊಂಡು ಶ್ರದ್ಧೆಯಿಂದ ಓದ್ತಿದ್ರು. ನಿಮ್ಮೂರಲ್ಲಿ ವಿದ್ಯಾರ್ಥಿಗಳಿದ್ದೀರಲ್ಲ, ನೀವು ಹೇಳಿಯಪ್ಪ, ನಾನು ಅಂಬೇಡ್ಕರ್ 12 ಗಂಟೆ ಓದ್ತಿದ್ರು, ನಾನು 6 ಗಂಟೆ ಆದರೂ ಪ್ರತಿ ದಿವಸ ಓದ್ತಾ ಇದ್ದೀನಿ ಅನ್ನೋರು ಎಷ್ಟು ಜನ ಇದ್ದೀರಾ? ದಯವಿಟ್ಟು ಕೈ ಎತ್ತಿ. ಎಷ್ಟು ಜನ ಓದ್ತಾ ಇದ್ದೀರಾ? ಇಲ್ಲ. ಆಯ್ತಲ್ವಾ? ಗಮನಿಸಿ. ಅಂದರೆ ಯಾರು ಕೈ ಎತ್ತಾ ಇಲ್ಲ, ಯಾರು ಸ್ಟೂಡೆಂಟ್ಸು ನಾವು ಪರ್ ಡೇ 6 ಅವರ್ಸ್ ಓದ್ತಾ ಇಲ್ಲ. ಹಂಗಿದ್ದ ಮೇಲೆ ಬಾಬಾ ಸಾಹೇಬ್ರ ಕನಸನ್ನು ನೆರವೇರಿಸೋಕ್ಕೆ ನಮ್ಗೆ ಆಗಲ್ಲ ಅಂತ ಅಷ್ಟೇ. ಅದರ ಸಿಂಪಲ್. ನಾವು ದಡ್ಡರಾಗಿದ್ದು, ವಿದ್ಯೆ ಗಳಿಸ್ದೇನೆ ಇದ್ದು ಅದು ಅವ್ರ ಕನಸು ನೆನೆಸಾಗಬೇಕಂದ್ರೆ ಅದು ಆಗದೇ ಇರೋ ಮಾತು. ಸಾಧ್ಯವೇ ಇಲ್ಲ. ಇದನ್ನು ನೀವು ಸ್ಟೂಡೆಂಟ್ಸ್ ಆದವರು, ಪೇರೆಂಟ್ಸ್ ಆದವರು ಸೂಕ್ಷ್ಮವಾಗಿ ಗಮನಿಸಿ. ಆಯ್ತಾ? ಮೊದಲನೇದು, ಇದು ಎಷ್ಟು ಮಿಸ್ಟೇಕ್ ಆಗಿದೆ ಅಂತ ಸ್ವಲ್ಪ ಎಲ್ಲರೂ ಕೇಳಿಸ್ಕೊಳ್ಳಿ. ಎಂಥ ಅನ್ಯಾಯ ಆಗೋಗಿದೆ, ನಮ್ಮಿಂದಲೇ ಇದೆ, ಬೇರೆಯವರಿಂದ ಆಗಿರೋದಲ್ಲ. ಎಂಥ ಅನ್ಯಾಯ ಆಗಿದೆ ಅಂತ ನಿಮ್ಗೊಂದೆರಡು ಉದಾಹರಣೆ ಕೊಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಪಂಡಿತರಲ್ವಾ? ಇಡೀ ದೇಶದ ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟ್ ಮಾಡಿದವರು ಅವರು, ಅದರ ಕರಡನ್ನ ಬರೆದಂಥವ್ರು. ಸಂವಿಧಾನ ರಚನಾ ಸಭೆಯಲ್ಲಿ ನಿಮಗೆ ಹೆಚ್ಚು ಕಡಿಮೆ 4-5 ಸಾವಿರ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದಾರೆ ನಿಂತುಕೊಂಡವರು, ತಿಂಗಳಾರ್ಗಟ್ಲೆ. ಅಷ್ಟು ಕಾನೂನು ಪಂಡಿತರವರು. ಈಗ ನಮ್ಮ ದೇಶದಲ್ಲಿ ಏನು ಪದ್ಧತಿ ಇದೆ ಅಂದರೆ, ತಂದೆಯನ್ನು ಮಕ್ಕಳು ಅನುಸರಿಸ್ತಾರೆ. ಅಪ್ಪ ಚಲನಚಿತ್ರ ನಟ ಆದರೆ ಮಕ್ಕಳು ನಟರಾಗ್ಬಿಡ್ತಾರೆ, ಅಪ್ಪ ರಾಜಕಾರಣಿ ಅಂದರೆ ಮಕ್ಕಳು ರಾಜಕಾರಣಿಗಳಾಗ್ತಾರೆ ಅಲ್ವಾ? ಈಗ ಬಾಬಾ ಸಾಹೇಬ್ರ ಕಾನೂನು ಪಂಡಿತರಂದ ಮೇಲೆ ಭಾರತದ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟ್ಗಳಲ್ಲಿ ಅತಿ ಹೆಚ್ಚು ಜಡ್ಜ್ಗಳು, ಲಾಯರ್ಸು ಯಾರು ಇರಬೇಕಾಗಿತ್ತು? ಬಾಬಾ ಸಾಹೇಬ್ರ ಫಾಲೋವರ್ಸ್ ಇರಬೇಕಾಗಿತ್ತಲ್ವಾ? ಇರಬೇಕಾಗಿತ್ತು. ಸುಪ್ರೀಂ ಕೋರ್ಟಲ್ಲಿ ಅತಿ ಹೆಚ್ಚು ಜಡ್ಜ್ಗಳು, ಹೈಕೋರ್ಟಲ್ಲಿ ಅತಿ ಹೆಚ್ಚು ಜಡ್ಜ್ಗಳು ಇವರು ಇರಬೇಕಾಗಿತ್ತು. ಆದರೆ ಇದ್ದಾರಾ? ಕರ್ನಾಟಕದಲ್ಲಿ ಬರೀ 3 ಜನ ಇದ್ದಾರೆ. ಅದ್ರಲ್ಲಿ ನಿಮ್ಮೂರವರು ಒಬ್ಬರು, ಗೊತ್ತಾ? ಬರೀ 3 ಜನ. ಸುಪ್ರೀಂ ಕೋರ್ಟಲ್ಲಿ ಅಷ್ಟೇ ಇಬ್ಬರು. 75 ವರ್ಷ ಆಗಿದೆ ಕಣ್ರಿ ಸಂವಿಧಾನ ಬಂದು, ನಾವು ಮಾಡೋಕ್ಕಾಗಿಲ್ಲ. ಯಾಕೆಂದ್ರೆ ಕೂತು ಮೈ ಬಗ್ಸಿ ಓದಕ್ಕೆ ನಮ್ಗೆ ಆಗಲ್ಲ. ಮೆರವಣಿಗೆ ಮಾಡಿದ್ರೆ ಮಾಡ್ತೀರಾ, ಆರತಿ ಮಾಡಿ ಅಂದ್ರೆ ಮಾಡ್ತೀರಾ, ಕುಣಿರಿ ಅಂದ್ರೆ ಕುಣಿತೀರಾ. ಆದರೆ ಪರ್ಫಾರ್ಮ್ ಮಾಡಬೇಕಾಗಿರೋದು ಎಲ್ಲಿ? ಎಕ್ಸಾಮ್ ಹಾಲಲ್ಲಿ.
ಕಾಲೇಜುಗಳಲ್ಲಿ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಿಮ್ಮ ಸಾಮರ್ಥ್ಯನ ಪ್ರೂವ್ ಮಾಡಬೇಕಾಗಿರೋದು ಅಲ್ಲಿ. ಮಾತಾಡೋಕ್ಕೆ ಎಲ್ಲಿವರೆಗೆ ಬೇಕಾದ್ರೂ ಮಾತಾಡ್ಬೋದು. ನೀವು ಮಾತಾಡಿದಾಕ್ಷಣಕ್ಕೆ ದೊಡ್ಡವ್ರು ಅನ್ನಿಸ್ಕೊಳಕ್ಕಾಗಲ್ಲ. ನೀವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಜಾಗದಲ್ಲಿ ಪರ್ಫಾರ್ಮ್ ಮಾಡಬೇಕು, ಆದರೆ ಮಾಡೋಕ್ಕಾಗಿಲ್ಲ. ಇನ್ನೆಷ್ಟು ದಿವಸ ಹಿಂಗಾಗಬೇಕು ದಯವಿಟ್ಟು ಯೋಚನೆ ಮಾಡಿ. ಇದು ಇವತ್ತಿಗೆ ಮುಗ್ದಿಲ್ಲ, ಇನ್ನೂ ಟೈಮ್ ಇದೆ. ನೀವಿಲ್ಲಿರೋ ಸ್ಟೂಡೆಂಟ್ಸು ಸೀರಿಯಸ್ ಆಗಿ ತಗೊಳ್ಳಿದ್ದನ್ನ. ನಿಮ್ಮ ಏಜಲ್ಲೇ ಎಲ್ಲರೂ 15, 16, 17, 18 ಇದು ಒಂಥರ ಚಂಚಲವಾದ ವಯಸ್ಸಿದು. ಸುತ್ತಾಡಬೇಕು, ತಿರುಗಾಡಬೇಕು, ಪಿಕ್ಚರ್ ನೋಡಬೇಕು ಅಂಥ ಏಜಲ್ಲೇ ಬಾಬಾ ಸಾಹೇಬರು 12 ಗಂಟೆ 15 ಗಂಟೆ ಕೂತ್ಕೊಂಡು ಸ್ಟಡಿ ಮಾಡ್ತಾ ಇದ್ರು. ಆ ಮಹಾನುಭಾವ ಅದು ಯಾವ ಕಿಚ್ಚು ಅವ್ರಿಗೆ ಆ ಥರ ಓದಿಸ್ತು. ನಿಮಗೇನು ಬಂದಿದೆ? ನಿಮಗೆ ಕೂತ್ಕೊಂಡು ಓದೋದಕ್ಕೆ ಏನಾಗಿದೆ ನಿಮಗೆ? ಸೀರಿಯಸ್ ಆಗಿ ಯೋಚನೆ ಮಾಡಿ. ಇನ್ನು ನೆಕ್ಸ್ಟ್ ಪಾಯಿಂಟ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನದ ಹಕ್ಕನ್ನು ತಂದುಕೊಟ್ರು ಅಂತ ನಾನು ಹೇಳಿದೆ ಅಲ್ವಾ? ಅವ್ರನ್ನೇ ಫಾದರ್ ಆಫ್ ಡೆಮೋಕ್ರಸಿ ಅಂತಾರೆ. ಯಾಕಂದ್ರೆ ಅವರಿಂದನೇ ಬಂದಿದ್ದು, ವಯಸ್ಸಿಗೆ ಮತದಾನ ಪದ್ಧತಿ ಬಂದಿದ್ದೇ ಅವರಿಂದ ಅಲ್ವಾ? ಮತ್ತು ಅದನ್ನು ಬಾಬಾ ಸಾಹೇಬರು ಇಟ್ಸ್ ಎ ಡಬಲ್ ಎಡ್ಜ್ಡ್ ಸ್ವೋರ್ಡ್ ಅಂದಿದ್ದಾರೆ. ಅದೊಂದು 2 ಅಲಗಿನ ಕತ್ತಿ ಅಂತ. ಈ ಮತದಾನ ಅನ್ನೋದು ಇದೆಯಲ್ಲ, ಡಬಲ್ ಎಡ್ಜ್ಡ್ ಸ್ವೋರ್ಡ್, ಅದು 2 ಅಲಗಿನ ಕತ್ತಿ ಅಂತ ಅಂದಿದ್ದಾರೆ. ನಿಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನ ಹೋಗಲಾಡಿಸ್ಕೊಳ್ಳೋಕ್ಕೆ ಇದೊಂದು ಸರಿಯಾದ ಅಸ್ತ್ರ ಅಂತ ಹೇಳಿದ್ದಾರೆ. ಆದರೆ ಹೇಳಿ ನೋಡೋಣ, ಇಡೀ ದೇಶದಾದ್ಯಂತ ಅತಿ ಹೆಚ್ಚು ಓಟ್ಗಳನ್ನು ಮಾರ್ಕೊಳ್ತಕ್ಕಂತಹ ಯಾವ ಭಾಷೆ ಬಳಸಲಿ ನಾನು, ಯಾವ ಭಾಷೆ ಬಳಸಲಿ, ಓಟ್ಗಳನ್ನ ಅತಿ ಹೆಚ್ಚು ಮಾರ್ಕೊಳ್ತಕ್ಕಂಥ ಜನರು ಯಾರು ಅಂದರೆ ನೀವೇ. ನೀವು ಅಂದರೆ ಬಾಬಾ ಸಾಹೇಬ್ರ ಅನುಯಾಯಿಗಳು, SC STಗಳು, OBCಗಳು. ನಿಮ್ಗೆ ಹೆಂಗಾದ್ರೂ ಮನಸ್ಸು ಬರುತ್ತೆ ಇದು ಬಾಬಾ ಸಾಹೇಬ್ರು ಕೊಡಿಸಿರೋದು ಅಂತ ನಿಮ್ಗೆ ಯಾಕೆ ಅನ್ಸಲ್ಲ? ಹೇಳಿ. ಇದು ಎರಡನೇದು. ನಾವೆಲ್ಲಿ ಫೇಲ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ರಿ ಕೇಳಿ. ಒಂದು, ಅವ್ರ ಥರ ಓದಲಿಲ್ಲ, ಕೂತ್ಕೊಂಡು ಓದಕ್ಕೆ ನಮಗೆ ಈಗಲೂ ಆಗಲ್ಲ. ಇನ್ನೊಂದು, ಅವರು ಕಳಿಸ್ಕೊಟ್ಟಿರೋ ಓಟನ್ನು ಬಳಸ್ಕೊಳ್ಳೋದ್ರ ಮೂಲಕ ನಮ್ಮ ವಿಮೋಚನೆ ಮಾಡ್ಕೊಳ್ಳೋದು ನಮಗಾಗಿಲ್ಲ. ಅದನ್ನು ಭಾಳ ಕೆಟ್ಟದಾಗಿ ಮಾರ್ಬಿಡೋದು ಎಲೆಕ್ಷನ್ ಬಂದಾಗ ಭಾಳ ನೀಚರ ಥರ. 3 ಕಾಸಿನ ಬೆಲೆ ಇಲ್ದಂಗೆ ಮಾಡ್ತೀರಾ ನೀವು ಇಡೀ ಕಮ್ಯುನಿಟಿಗೆ. 3 ಕಾಸಿನ ಬೆಲೆ ಇಲ್ದಂಗೆ. ನೀವು ಅಷ್ಟೇ ಅಲ್ಲ, ಮೊನ್ನೆ ಲಾಯರ್ಗಳ ಎಲೆಕ್ಷನ್ ನಡೀತು ಶ್ರೀಧರ್ ಸರ್, ಲಾಯರ್ಗಳು ಅವರು ಮಾರ್ಕೊಂಡಿದ್ದಾರೆ. ಒಂದು ಓಟ್ 5,000 6,000ಕ್ಕೆ ಮಾರ್ಕೊಂಡಿದ್ದಾರೆ ಲಾಯರ್ಗಳು, SC ST ಲಾಯರ್ಗಳು.